ಸರ್, ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆದು ಪುಂಡಾಟವನ್ನು ಮೇಡ್ತಿದ್ದಾರೆ. ಅದಕ್ಕೆ ನೋಡ್ರಿ, ನಾವು ಒಂದೇ ಹೇಳೋದು, ನಾ ಮೊನ್ನೆನೂ ಹೇಳಿದ್ದೀನಿ, ಯಾರು ಕಾನೂನು ಕೈ ತೆಗೆದುಕೋತಾರೆ ನಿರ್ದಾಕ್ಷಿಣ್ಯವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೈಲಿಗೆ ಕಳಿಸ್ಬೇಕು. ಅವ್ರಿಗೆ ಯಾರು ಕಾನೂನು ಕ್ರಮ ಕೈಗೊಳ್ತಾರೆ, ಇದು ಒಂದು ಭಾಷೆ ಮತ್ತೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರ್ದು. ಆ ರೀತಿಯಾದಂಥದ್ದು ಕಾನೂನು ಕೈ ತೆಗೆದುಕೊಂಡವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ. ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಪ್ರತಿಭಟನೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಸರ್. ಮಹಾರಾಷ್ಟ್ರದಲ್ಲಿ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೂ. ಅದಕ್ಕೆ ಅಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು, ಮಾತಾಡಿ ಅಲ್ಲಿಯ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಕ್ರಮ ಕೈಗೊಳ್ಳೋಕೆ ಹೇಳಬೇಕಾಗ್ತದೆ. ಸರ್, ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆದು ಪುಂಡಾಟವನ್ನು ಮೇಡ್ತಿದ್ದಾರೆ. ಅದಕ್ಕೆ ನೋಡ್ರಿ, ನಾವು ಒಂದೇ ಹೇಳೋದು, ನಾ ಮೊನ್ನೆನೂ ಹೇಳಿದ್ದೀನಿ, ಯಾರು ಕಾನೂನು ಕೈ ತೆಗೆದುಕೋತಾರೆ ನಿರ್ದಾಕ್ಷಿಣ್ಯವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೈಲಿಗೆ ಕಳಿಸ್ಬೇಕು. ಅವ್ರಿಗೆ ಯಾರು ಕಾನೂನು ಕ್ರಮ ಕೈಗೊಳ್ತಾರೆ, ಇದು ಒಂದು ಭಾಷೆ ಮತ್ತೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರ್ದು. ಆ ರೀತಿಯಾದಂಥದ್ದು ಕಾನೂನು ಕೈ ತೆಗೆದುಕೊಂಡವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ. ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಪ್ರತಿಭಟನೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಸರ್. ಮಹಾರಾಷ್ಟ್ರದಲ್ಲಿ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೂ. ಅದಕ್ಕೆ ಅಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು, ಮಾತಾಡಿ ಅಲ್ಲಿಯ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಕ್ರಮ ಕೈಗೊಳ್ಳೋಕೆ ಹೇಳಬೇಕಾಗ್ತದೆ. ಸರ್, ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆದು ಪುಂಡಾಟವನ್ನು ಮೇಡ್ತಿದ್ದಾರೆ. ಅದಕ್ಕೆ ನೋಡ್ರಿ, ನಾವು ಒಂದೇ ಹೇಳೋದು, ನಾ ಮೊನ್ನೆನೂ ಹೇಳಿದ್ದೀನಿ, ಯಾರು ಕಾನೂನು ಕೈ ತೆಗೆದುಕೋತಾರೆ ನಿರ್ದಾಕ್ಷಿಣ್ಯವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೈಲಿಗೆ ಕಳಿಸ್ಬೇಕು. ಅವ್ರಿಗೆ ಯಾರು ಕಾನೂನು ಕ್ರಮ ಕೈಗೊಳ್ತಾರೆ, ಇದು ಒಂದು ಭಾಷೆ ಮತ್ತೊಂದು ಭಾಷೆಗೆ ಸಂಘರ್ಷ ಅನ್ನುವಂಥದ್ದು ಆಗಬಾರ್ದು. ಆ ರೀತಿಯಾದಂಥದ್ದು ಕಾನೂನು ಕೈ ತೆಗೆದುಕೊಂಡವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ. ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಪ್ರತಿಭಟನೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಸರ್. ಮಹಾರಾಷ್ಟ್ರದಲ್ಲಿ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೂ. ಅದಕ್ಕೆ ಅಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು, ಮಾತಾಡಿ ಅಲ್ಲಿಯ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಕ್ರಮ ಕೈಗೊಳ್ಳೋಕೆ ಹೇಳಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.